ವೀಕ್ಷಕರೇ, ಜನವರಿ 26 ಭಾರತೀಯರ ಪಾಲಿಗೆ ಅದೊಂದು ಮಹತ್ವದ ದಿನ. ಯಾಕೆಂದ್ರೆ ಹಲವು ವರ್ಷಗಳ ಕಾಲ ಅದೆಷ್ಟೋ ದೇಶ ಪ್ರೇಮಿಗಳು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ. ಆ ಮಹಾನ್ ನಾಯಕರುಗಳ ಅವಿರತ ಪ್ರಯತ್ನದಿಂದಾಗಿ ಆಗಸ್ಟ್ 15, 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಆದರೆ ಸ್ವಾತಂತ್ರ್ಯ ಏನೋ ಬಂತು, ದೇಶಕ್ಕೆ ತನ್ನದೇ ಆದ ಒಂದು ಸಂವಿಧಾನ ಇರಲಿಲ್ಲ. ಆಗ ಭಾರತಕ್ಕೆ ತನ್ನದೇ ಆದ ಒಂದು ಸಂವಿಧಾನ ರಚನೆ ಮಾಡುವಂತ ಅನಿವಾರ್ಯ ಬಂತು. ಆಗ ಭಾರತದ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ 1947 ಆಗಸ್ಟ್ 28ರಂದು ಒಂದು ಕಮಿಟಿನ ನೇಮಿಸಲಾಯಿತು. ಆ ಕಮಿಟಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಮುಂತಾದವರಿದ್ರು. ಇವರೆಲ್ಲರ ಪ್ರಯತ್ನದಿಂದಾಗಿ ಜನವರಿ 26, 1950ರಂದು ಭಾರತ ತನ್ನದೇ ಆದಂತಹ ಒಂದು ಸಂವಿಧಾನ ಹೊಂದುವಂತಾಯಿತು. ಹಾಗಾಗಿ ಆ ದಿನವನ್ನು ನಾವು ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಎಲ್ಲಾ ಸಂವಿಧಾನಗಳಿಗಿಂತ ಭಾರತದ ಸಂವಿಧಾನ ಅತ್ಯಂತ ವಿಶಾಲವಾದ ಹಾಗೂ ಹೆಚ್ಚು ವಿವರಿಸಿದ ಸಂವಿಧಾನ ಆಗಿದೆ. ಅಮೆರಿಕ ಸಂವಿಧಾನ ಕೇವಲ 7 ಅನುಚ್ಛೇದಗಳನ್ನ ಹೊಂದಿದೆ. ಆಸ್ಟ್ರೇಲಿಯಾದ ಸಂವಿಧಾನ 128 ಅನುಚ್ಛೇದಗಳನ್ನ ಹೊಂದಿದೆ. ಕೆನಡಾದ ಸಂವಿಧಾನ 147 ಅನುಚ್ಛೇದಗಳನ್ನ ಹೊಂದಿದೆ. ಆದರೆ ಭಾರತದ ಸಂವಿಧಾನ ಮೊದಲು 395 ಅನುಚ್ಛೇದಗಳನ್ನ ಹೊಂದಿತ್ತು. ಅವುಗಳನ್ನ 22 ಭಾಗಗಳಲ್ಲಿ ಮತ್ತು 9 ಅನುಸೂಚಿಗಳಲ್ಲಿ ವಿಭಾಗಿಸಲಾಯಿತು. ಆದರೆ ಈಗ 74ನೇ ತಿದ್ದುಪಡಿ ಅಧಿನಿಯಮ 1992 ನಂತರ ಅದು ಒಟ್ಟು 444 ಅನುಚ್ಛೇದಗಳನ್ನ ಹೊಂದಿದೆ. ಮತ್ತೆ ಅವುಗಳನ್ನ 26 ಭಾಗಗಳಲ್ಲಿ 12 ಅನುಸೂಚಿಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಮತ್ತೆ ಈ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಅಂಬೇಡ್ಕರ್ ಮತ್ತು ಅವರ ತಂಡ ತಗೊಂಡಿದ್ದ ಸಮಯ ಬರೋಬ್ಬರಿ 2 ವರ್ಷ 11 ತಿಂಗಳು 18 ದಿನಗಳು. ಇಷ್ಟು ದಿನದ ಕಾಲಾವಕಾಶ ತಗೊಂಡು ಸಂವಿಧಾನನ ರಚನೆ ಮಾಡಿದ್ದಾರೆ. ಇದನ್ನ ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಯಲ್ಲಿ ಖುದ್ದಾಗಿ ಅಂಬೇಡ್ಕರ್ ಅವರೇ ಬರೆದಿದ್ದಾರೆ. ಅದು ಇವತ್ತಿಗೂ ಕೂಡ ಲಿಖಿತ ರೂಪದಲ್ಲೇ ಇದೆ. ಈ ರೀತಿ ಲಿಖಿತ ರೂಪದಲ್ಲಿರುವ ಸಂವಿಧಾನ ಅಂದ್ರೆ ಈ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶ ಮಾತ್ರ. ಮತ್ತೆ ಜನವರಿ 26ರಂದು ಈ ದೇಶವನ್ನು ಉದ್ದೇಶಿಸಿ ಗಣರಾಜ್ಯೋತ್ಸವದ ದಿನ ರಾಷ್ಟ್ರಪತಿಗಳೇ ಮಾತನಾಡಬೇಕು ಅಂತ ನಿಯಮ ಇದೆ. ಹಾಗೆ ಸ್ವತಂತ್ರ ದಿನದಂದು ದೇಶದ ಪ್ರಧಾನಿಯೇ ಮಾತನಾಡಬೇಕು ಅಂತ ಕೂಡ ನಿಯಮ ಇದೆ. ಈ ರೀತಿ ಜನವರಿ 26ರಂದು ನಮ್ಮ ಭಾರತ ಸಂವಿಧಾನವನ್ನ ಜಾರಿಗೆಗೊಳಿಸಿದ ದಿನ. ಆದ್ದರಿಂದ ಈ ಒಂದು ದಿನವನ್ನ ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಇದಿಷ್ಟು ಗಣರಾಜ್ಯೋತ್ಸವದ ಬಗ್ಗೆ ಇರುವ ಮಾಹಿತಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ಒಂದು ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ತಮ್ಮ ವಾಟ್ಸ್ಆಪ್ ಗ್ರೂಪಲ್ಲಿ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.